ಎಲ್ಲ ವೀಕ್ಷಕರಿಗೂ ಸರಳ ಸಮಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಿರ್ತೀವಿ. ಟಾಪಿಕ್ನಲ್ಲಿ ಇತ್ತೀಚೆಗೆ ಕಾಂಪಿಟೇಟಿವ್ ಪರೀಕ್ಷೆ ಒಳಗಡೆ ಏನು ಮಾಡ್ಲಿಕ್ಕೆ ಅಂತಂದ್ರೆ ಮಹಾನ್ ವ್ಯಕ್ತಿಗಳ ಹೇಳಿಕೆಗಳು, ಭಾರತೀಯರ ಮಹಾನ್ ವ್ಯಕ್ತಿಗಳ ಹೇಳಿಕೆಗಳು, ಅದಾದ ನಂತರ ಕೆಲವೊಬ್ಬರು ವಿದೇಶಿ ವ್ಯಕ್ತಿಗಳ ಹೇಳಿಕೆಗಳನ್ನ ಕೂಡ ಆ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ. ಪರೀಕ್ಷೆಯಲ್ಲಿ ಕೇಳ್ತಾನ ಏನಿಲ್ಲ ಅಂತಕ್ಕಂಥದ್ದು ಏನಾದರೂ ಡೌಟ್ ಇತ್ತಂದ್ರೆ ಇಲ್ರಿ, ಆ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಬಾರಿ ರಿಪೀಟ್ ಮಾಡಿದನ ಅಂತದ್ರಿ. ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಕ್ವಶನ್ಸ್ಗಳಲ್ಲಿ ಹೇಳಿಕೆ ಮೇಲೆ ಕೊಟ್ಟಿದ್ದಾನೆ. ಹಾಗಾದ್ರೆ ಆ ಪ್ರಶ್ನೆ ಪತ್ರಿಕೆಗಳು ಯಾವ್ಯಾವು, ಮುಂದೆ ಕೇಳ್ಬೋದೇನೋ ಅಂತಕ್ಕಂಥದ್ರಿ ಪೂರ್ತಿ ಇವತ್ತಿನ ವಿಡಿಯೋದಲ್ಲಿ ನೋಡಮಂತ. ಇನ್ನೂ ಒಂದ್ರಿ, 10ನೇ ತರಗತಿ ಒಳಗಡೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ಪುಸ್ತಕದಲ್ಲಿ ಎಷ್ಟು ಜನ ವ್ಯಕ್ತಿಗಳ ಹೇಳಿಕೆಗಳದಾರೆ ಇಷ್ಟಕ್ಕಿಷ್ಟು ಇದು ಒಂದೇ ವಿಡಿಯೋದಲ್ಲಿ ನಾವು ನೋಡ್ಬೋದು. ಓದೋವಾಗ ಅಲ್ಲೊಂದು ಇಲ್ಲೊಂದು ಇದು ಇರ್ತದ, ಬಟ್ ನೆನಪಿರ್ಲಿಕ್ಕೆ ಆಗಂಗಿಲ್ಲ. ಕೆಲವೊಬ್ರು ನೋಡಿರ್ತಾರೆ, ಕೆಲವೊಬ್ರು ಓದಿರ್ಲ. ಹಾಗಾಗಿ ಇದು ಒಂದು ವಿಡಿಯೋದಲ್ಲಿ ನಾವು ನೋಡಿದೆ ಅಂದ್ರೆ 10ನೇ ತರಗತಿ ಒಳಗಡೆ ಇರ್ತಕ್ಕಂಥ ಪಾರ್ಟ್ 1 ಮತ್ತೆ ಪಾರ್ಟ್ 2 ಒಳಗಡೆ ಎಷ್ಟು ಹೇಳಿಕೆಗಳದಾವ ಇಷ್ಟಕ್ಕಿಷ್ಟು ಇದು ಒಂದೇ ವಿಡಿಯೋದಲ್ಲಿ ನಾವು ನೋಡ್ಬೋದು. ಮತ್ತು 10ನೇ ತರಗತಿದವ್ರಿಗೂ ಕೂಡ ಕಂಪಲ್ಸರಿಯಾಗಿ ಏನು ಮಾಡ್ಲಿಕ್ಕೆ ಒಂದು ಕ್ವಶನ್ಸ್ ಅನ್ನ ಇದ್ರ ಮೇಲ್ಗಡೆ ಹೇಳಿಕೆ ಮೇಲ್ಗಡೆ ಕೇಳಲಿಕ್ಕೆ ಮುಂದೇನು ಕೂಡ ಕೇಳ್ಬೋದು. ಹಾಗಾಗಿ 10th ಅವ್ರಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಬೋದು. ಬಟ್ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಯಾವ್ಯಾವ ಎಕ್ಸಾಮ್ನಲ್ಲಿ ಯಾವಾಗ ಕೇಳಿದ್ದಾನೆ ಅಂತಕ್ಕಂಥದ್ದನ್ನ ಈಗ ನೋಡಮಂತ್ರಿ. ಇಲ್ಲಿ GPSTR 2022ರಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಒಳಗಡೆ ರೀ, ಅಲ್ಲೇ ಏನದ ಅಂತಂದ್ರ 2 ಕ್ವಶನ್ಸ್ಗಳು ಬಂತ್ರಿ. ನೋಡ್ರಿ, ಹೇಳಿಕೆ ಮೇಲ್ಗಡೆನೆ ಒಂದಲ್ಲ 2 ಕ್ವಶನ್ಸ್ಗಳು ಬಂತು. ಅದು ಯಾವ್ದಾವ್ದು ಅಂತ ಹೇಳಿ ನೋಡಿದ್ವಿ ಅಂತಂದ್ರ ಇಲ್ಲಿರ್ತಕ್ಕಂಥ ಕ್ವಶನ್ಸ್ GPSTR ಸೋಷಿಯಲ್ ಒಳಗಡೆ ರೀ, ಅಲ್ಲಿದ್ದು ಕ್ವಶನ್ ಸಂಖ್ಯೆ 10ನೇದ್ದು ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. 10ನೇ ಕ್ವಶನ್ ನೋಡ್ರಿ, ಇಲ್ಲಿ ಮಾನವ ಕುಲಕ್ಕೆ ಒಂದು ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು. ಇದನ್ನು ಕೂಡ ರೀ ಹೇಳಿಕೆ ಮೇಲ್ಗಡೆನೆ ಬಂದಿರತಕ್ಕಂಥ ಪ್ರಶ್ನೆ. ಇದು ಯಾರು ಹೇಳ್ಯಾರಂತ, ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂತ ನೋಡಿದೇವ ಅಂತಂದ್ರಿ, ಇದು ರೀ ಇಲ್ಲಿರ್ತಕ್ಕಂಥವ್ರು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಅಂತೇಳಿ. ಇದು ಆಪ್ಷನ್ಸ್ ಇದ್ದಿದ್ದು ಕರೆಕ್ಟ್ ಆಗ್ತದ. ನಾರಾಯಣ ಗುರು ಅವರು ಹೇಳಿದ್ರು ಇದು ಈ ಹೇಳಿಕೆಯನ್ನ. ಇದು ಒಂದಾಯ್ತು. ಇದಾದ ನಂತರ ಮತ್ತೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೂ ಒಂದು ಕ್ವಶನ್ ಬಂತು. ಅದು ಕ್ವಶನ್ ಸಂಖ್ಯೆ ನೋಡಿದ್ವಿ ಅಂತಂದ್ರ 38ನೇ ಪ್ರಶ್ನೆ. ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಎಂದು ಹೇಳಿದವರು. ಅದು ಈ ಹೇಳಿಕೆಯನ್ನು ಹೇಳಿದವರು ಯಾರಂತ ಹೇಳ್ಬಿಟ್ರಿ. ಹಾಗಾದ್ರೆ ಇದು ರೀ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಹಾಗಾಗಿ ನೋಡ್ರಿ, ಒಂದೇ ಪ್ರಶ್ನೆ ಪತ್ರಿಕೆ ಒಳಗಡೆ 2 ಮಾರ್ಕ್ಸ್ ಅನ್ನ ನಾವಿಲ್ಲಿ ಕವರ್ ಮಾಡ್ಬೋದು. ಇದಾದ ನಂತರ 2019ರ TET ಕೂಡ ರೀತಿಯಲ್ಲಿ 94ನೇ ಪ್ರಶ್ನೆ ರೀ. ಇದು ಬ್ರಿಟಿಷರ ಭೂ ಕಂದಾಯ ನೀತಿಗಳಿಂದ ಭಾರತ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು. ಅದು ಯಾರಂತ ಹೇಳ್ಬಿಟ್ರಿ. ಅದ್ರದ್ದು ಉತ್ತರ ನೋಡಿದ್ವಿ ಅಂತಂದ್ರ ಚಾರ್ಲ್ಸ್ ಮೆಟಕಾಫ್ ಅವರು. ಇನ್ನು ಇದಾದ ನಂತರ 2021ರ TET ಪ್ರಶ್ನೆ ಪತ್ರಿಕೆಯಲ್ಲಿ ಅದು 118ನೇ ಪ್ರಶ್ನೆ. ಭಾರತದ ನೈಜ ಅಭಿವೃದ್ಧಿ ಅಂದ್ರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು. ಇದು ಮತ್ತೆ ರಿಪೀಟ್ ಆಗಿದ್ದು ನೋಡ್ರಿ. ಅದರ ಉತ್ತರ ನೋಡಿದ್ವಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರು. 2022ರ TET ಪ್ರಶ್ನೆ ಪತ್ರಿಕೆಯಲ್ಲಿ 92ನೇ ಪ್ರಶ್ನೆ ನೋಡಿದ್ವಿ ಅಂದ್ರೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸಿದನು. ಇದು ಲಾರ್ಡ್ ಕಾರ್ನ್ ವಾಲಿಸನೇ ವಾದಿಸಿದನೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹೇಳಿಕೆ ಮೇಲ್ಗಡೆ ಬಂದಿರತಕ್ಕಂಥದ್ದು ಪ್ರಶ್ನೆ. ಅದು ಆದ ನಂತರ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ 108ನೇ ಪ್ರಶ್ನೆ. ಅದನ್ನ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಅಂತ ಹೇಳ್ಬಿಟ್ರಿ. ಇದು ನೋಡಿದ್ವಿ ಅಂದ್ರೆ ಉತ್ತರ ಐಸನ್ ಹೋವರ್ ರೀ. ಹಾಗಾಗಿ ಇದನ್ನು ಕೂಡ ಅದೇ ಪ್ರಶ್ನೆ ಪತ್ರಿಕೆ ಒಳಗಡೆ 2 ಆಯ್ತು. ಈಗ ರೀ ಹೇಳಿಕೆ ಮೇಲ್ಗಡೆನೆ ನೋಡ್ರಿ, ಟೋಟಲಿ 2 ಅದು. ಅದಾದ ನಂತರ 124ನೇ ಪ್ರಶ್ನೆ ನೋಡಿದ್ವಿ ಅಂದ್ರೆ ಭಾರತ ನೈಜ ಅಭಿವೃದ್ಧಿ ಅಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು. ಇದನ್ನು ಕೂಡ ರೀ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದು. ನೋಡ್ರಿ, ಇದು ಒಂದು ಹೇಳಿಕೆ, ಇದೇ ಒಂದೇ ಹೇಳಿಕೆ ರೀ 3 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೀವಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಹೇಳಿಕೆಗಳನ್ನ ನೋಡಿದಾಗ ಅವು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಯ್ತು. ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 3 ಟೈಮ್, ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 2 ಸಾರ್ತಿ ಹೇಳಿಕೆ ಮೇಲ್ಗಡೆ ಕೇಳಿದ್ದನ್ನ ನಾವು ನೋಡಿದ್ವಿ. ಹಾಗಾದ್ರೆ ಟೋಟಲಿ ಆಗ್ರಿ ಇಲ್ಲಿ ಯಾರ್ಯಾರು ಯಾವ್ಯಾವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೊಂದಾಗಿ ನಾವು ನೋಡಿದಾಗ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂಬ ಹೇಳಿಕೆಯನ್ನು ಕೊಟ್ಟವ್ರು ಯಾರಂತ ನಾವು ನೋಡಿದ್ವಿ ಅಂತಂದ್ರೆ ಅದು ಚಾರ್ಲ್ಸ್ ಮೆಟಕಾಫ್ ಅವರು. ಇದಾದ ನಂತರ ಇನ್ನು ನೆಕ್ಸ್ಟ್ ನೋಡಿದ್ವಿ ಅಂತಂದ್ರೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳ್ಬಿಟ್ಟು ಹೇಳಿದವರು ಅದು ಬ್ರಿಟಿಷ್ ಅಧಿಕಾರಿ ಆಗಿರ್ತಕ್ಕಂಥ ಲಾರ್ಡ್ ಕಾರ್ನ್ ವಾಲಿಸ್. ಅದಾದ ನಂತರ ಇನ್ನು ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಇಲ್ರಿ, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನ ಸೃಷ್ಟಿ ಮಾಡದಂತ ಹೇಳ್ಬಿಟ್ಟು ಇದು ನೋಡಿದ್ವಿ ಅಂತಂದ್ರೆ ಅದು ಲಾರ್ಡ್ ಮೆಕಾಲೆ. 1835ರಲ್ಲಿ ಲಾರ್ಡ್ ಮೆಕಾಲೆ ನೀಡಿರ್ತಕ್ಕಂಥ ಅಲ್ಲಿ ಶಿಕ್ಷಣಕ್ಕೆ ಒಂದು ನೀತಿ ವರದಿಯನ್ನು ನೀಡಿರ್ತಾರ. ಅದ್ರದ್ದು ಅದು ಹೇಳಿಕೆ ಏನ್ರಿ, ಈ ರೀತಿ ಏನದ ಹೇಳಿಕೆಯನ್ನು ಕೊಟ್ಬಿಟ್ಟು ಆ ಶಿಕ್ಷಣ ನೀತಿಯನ್ನ ಭಾರತೀಯರಿಗೆ ಕೊಡ್ಲಿಕ್ಕೆ ಮುಂದಾಗ್ತಾನ. ಹಾಗಾಗಿ ನೋಡ್ರಿ ಆ ಹೇಳಿಕೆ ಹೆಂಗದ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿದ್ವಿ ಅಂದ್ರೆ ರಕ್ತ ಮತ್ತು ಮಾಂಸಗಳಲ್ಲಿ ಭಾರತೀಯರಾಗಿರ್ಬೇಕು, ಅದರ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು
ಬುದ್ಧಿವಂತಿಕೆಯಲ್ಲಿ ನೋಡಿದೆ ಅಂದ್ರೆ ಅದು ಇಂಗ್ಲೀಷರ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಏನದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ಬಿಟ್ರಿ ಇಲ್ಲಿ ಲಾರ್ಡ್ ಮೆಕಾಲೆ ಏನದ ಅಂತಂದ್ರೆ ಹೇಳಿದ್ನು. ಇನ್ನು ಇದಾದ ನಂತರ ನೆಕ್ಸ್ಟ್ ನೋಡಿದ್ವಿ ಅಂತಂದ್ರೆ ಮಾನವ ಕುಲ ತಾನೊಂದೇ ವಲಂ ಅಂತ್ರಿ ಈ ಹೇಳಿಕೆನ ನೀಡಿದವರು ಆದಿಕವಿ ಪಂಪ ಅವರು. ಇದಾದ ನಂತರ ಇನ್ನು ನೆಕ್ಸ್ಟ್ ನೋಡಿದ್ವಿ ಅಂತಂದ್ರೆ ಇಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದಾಗಿದೆ. ಈ ಹೇಳಿಕೆನ ನೀಡಿದವರು ಯಾರಂತ ನೋಡಿದ್ವಿ ಅಂತಂದ್ರೆ ಅದ್ರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇದಾದ ನಂತರ ಇನ್ನು ನೆಕ್ಸ್ಟ್ ನೋಡಿದ್ವಿ ಅಂತಂದ್ರೆ ಇಲ್ಲಿ ಶಸ್ತ್ರಗಳನ್ನು ಹೊಂದಿದ ಜಗತ್ತು, ಇದನ್ನು ಕೂಡ ಒಂದು ಸ್ವಲ್ಪ ಇಂಪಾರ್ಟೆಂಟ್, ಆಲ್ರೆಡಿ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದೆ. ಇದು ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಇದು ಈ ಹೇಳಿಕೆನ ನೀಡಿದವರು ಯಾರಂತ ನೋಡಿದ್ವಿ ಅಂದ್ರೆ ಐಸನ್ ಹೋವರ್, ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಐಸನ್ ಹೋವರ್ ಅವರು ಈ ಹೇಳಿಕೆಯನ್ನು ನೀಡಿದ್ರು. ಅದಾದ ನಂತರ ಇನ್ನು ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನ ಅಪರಾಧದ ತೆರಿಗೆ ಅಂತ ಹೇಳ್ಬಿಟ್ಟು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಲಿಂತ್ರಿ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ದುಡ್ಡನ್ನು ತೆಗೆದುಕೊಳ್ತಿತ್ತು. ಆ ತೆರಿಗೆ ಹಣವನ್ನ ಅಪರಾಧದ ತೆರಿಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಅಧಿಕಾರಿ ಯಾರಂತ ನಾವು ನೋಡಿದೆವು ಅಂತಂದ್ರೆ ಅದು ಎಡ್ಮಂಡ್ ಬರ್ಕ್ ರೀ. ಅಲ್ಲಿ ತೆಗೆದುಕೊಳ್ತಕ್ಕಂಥ ತೆರಿಗೆಯನ್ನ ಅದು ರೀ ಅಪರಾಧದ ತೆರಿಗೆ ಅಂತ ಹೇಳ್ಬಿಟ್ಟು ಈ ರೀತಿಯ ಹೇಳಿಕೆಯನ್ನ ಎಡ್ಮಂಡ್ ಬರ್ಕ್ ರವರು ನೀಡಿದ್ರು. ಅದಾದ ನಂತರ ಇನ್ನು ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಇದು ಅಂತಾರೆ ರೀ, ಮುಂದೆನೂ ಕೂಡ ಕೇಳ್ಬೋದು. ಆಲ್ರೆಡಿ ಮಹಾತ್ಮ ಗಾಂಧೀಜಿಯವ್ರ ಮೇಲ್ಗಡೆನೇ ರೀ 3 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದನ್ನ ನಾವು ನೋಡೀವಿ. ಹಾಗಾಗಿ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳ್ಬಿಟ್ಟು ಇದು ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದು. ಇನ್ನು ಇದಾದ ನಂತರ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಇಲ್ರಿ ಇದು ಅಂತ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಅದು ಮಹಾತ್ಮ ಗಾಂಧೀಜಿಯವರು. ಇದು ಕ್ವಶನ್ಸ್ ಅಂತ ರಿಪೀಟ್ ಆಗಿದ್ದು ಆಲ್ರೆಡಿ ಮೊದಲೇ ನೋಡಿದ್ವಿ. ಇದಾದ ನಂತರ ಇನ್ನು ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಮಾಡು ಇಲ್ಲವೇ ಮಡಿ, ಕ್ವಿಟ್ ಇಂಡಿಯಾ ಚಳವಳಿಯನ್ನ ಅಲ್ಲಿ ಕರೆ ನೀಡಿದಾಗ್ರಿ ಆವಾಗ ಈ ಹೇಳಿಕೆಯನ್ನು ನೀಡಿದ್ರು. ಇದು ಮಾಡು ಇಲ್ಲವೇ ಮಡಿ ಅಂತ ಹೇಳ್ಬಿಟ್ರಿ, ಅದು ಹೇಳಿಕೆ ನೀಡಿದವರು ಯಾರಂತ ನೋಡಿದೇವೆ ಅಂತಂದ್ರೆ ಕರೆಯನ್ನ ನೀಡಿದವರು ಅದು ರೀ ಮಹಾತ್ಮ ಗಾಂಧೀಜಿಯವರು. ಇನ್ನು ಇದಾದ ನಂತರ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಇಲ್ರಿ ವೇದಗಳಿಗೆ ಹಿಂತಿರುಗಿ, ಇದು ಸ್ವಾಮಿ ದಯಾನಂದ ಸರಸ್ವತಿ ಅವರು ಹೇಳಿರ್ತಕ್ಕಂಥದ್ದು. ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿದವರು ಅದು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಇನ್ನು ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಭಾರತೀಯರಿಗೆ ಭಾರತ ಅಂತನೂ ಕೂಡ ರೀ ಕರೆದವ್ರು ಯಾರಂತ ನೋಡಿದ್ವಿ ಅಂದ್ರೆ ಭಾರತೀಯರಿಗೆ ಭಾರತ ಅಂತ ಹೇಳ್ಬಿಟ್ಟು ಕರೆದವ್ರು ಯಾರಂತ ನಾವು ನೋಡಿದ್ವಿ ಅಂತಂದ್ರೆ ಅದು ರೀ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಇದಾದ ನಂತರ ಇನ್ನು ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಮಾನವ ಕುಲಕ್ಕೆ, ಇದನ್ನು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದು ಧರ್ಮ ಮತ್ತು ಒಬ್ಬನೇ ದೇವರು. ಈ ಹೇಳಿಕೆನ ನೀಡಿದವರು ಯಾರಂತ ನಾವು ನೋಡಿದ್ವಿ ಅಂತಂದ್ರೆ ಅದು ಶ್ರೀ ನಾರಾಯಣ ಗುರು ಅವರು. ಇವ್ರದಾದ ನಂತರ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರೆ ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ, ಸ್ವತಂತ್ರವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸಲು ಸಾಧ್ಯವಿಲ್ಲ. ಈ ಹೇಳಿಕೆನ ನೀಡಿದವರು ಯಾರಂತ ನೋಡಿದ್ವಿ ಅಂತಂದ್ರೆ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಇವ್ರದಾದ ನಂತರ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಇಲ್ರಿ ಪ್ರಜಾಪ್ರಭುತ್ವ ಮಾತ್ರ ಎಲ್ಲಾ ವ್ಯಕ್ತಿಗಳಲ್ಲಿರುವ ಅಸಮಾನ ಕೌಶಲ್ಯಗಳ ಸಮಾನ ಬೆಳವಣಿಗೆಗೆ ಅವಕಾಶ ನೀಡುತ್ತದೆ. ಈ ಹೇಳಿಕೆ ನೀಡಿದವರು ಯಾರಂತ ನೋಡಿದ್ವಿ ಅಂದ್ರೆ ಅದು ರೀ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. ಅವ್ರದಾದ ನಂತರ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರಿ ಇಲ್ಲಿ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುವೆ ಎಂಬ ಹೇಳಿಕೆ ನೀಡಿದವರು ಯಾರಂತ ನೋಡಿದ್ವಿ ಅಂದ್ರೆ ಅದು ಬಾಲ್ ಗಂಗಾಧರ್ ತಿಲಕ್ರವರು. ಇದು ಅಂತ ಎಲ್ಲರಿಗೂ ಕೂಡ ರೀ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದೇ. ಇದಾದ ನಂತರ ಇನ್ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಇದನ್ನು ಕೂಡ ಆಲ್ಮೋಸ್ಟ್ ಆಲ್ರಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ಅಂತ ಹೇಳಿಕೆನ ನೀಡಿದವರು. ಅದ್ರ ಮೂಲಕ ರೀ ಸ್ವತಂತ್ರ ಹೋರಾಟವನ್ನ ಇನ್ನೂ ಜಾಸ್ತಿ ರೀ ಅಲ್ಲಿ ಏನದಂತಂದ್ರ ಭಾರತೀಯರಲ್ಲಿ ತುಂಬಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಅಂತಂದ್ರ ಅದು ರೀ ಸುಭಾಷ್ ಚಂದ್ರ ಬೋಸ್ ರವರು. ಅವರೇ ಇನ್ನೊಂದು ಕರೆಯನ್ನು ಕೂಡ ನೀಡ್ತಾರ್ರಿ ಅಲ್ಲಿರ್ತಕ್ಕಂಥ ಸೈನಿಕರಿಗೆ. ಅವಾಗ ದೆಹಲಿ ಚಲೋ ಅಂತಕ್ಕಂಥ ಕರೆಯನ್ನು ಕೂಡ ರೀ ಅವಾಗ ನೀಡ್ತಾರ. ಇದನ್ನು ಕೂಡ ರೀ ಸುಭಾಷ್ ಚಂದ್ರ ಬೋಸ್ ರವರು ಏನದಂತಂದ್ರೆ ನೀಡಿರ್ತಕ್ಕಂಥ ಕರೆ ಆಗಿತ್ತು. ಇಲ್ಲಿ ಟೋಟಲಿನೇ ನೋಡಿದ್ವಿ ಅಂತಂದ್ರೆ 10th ಸಂಬಂಧಪಟ್ಟಂಗ್ರಿ ಅಲ್ಲಿ ಪಾರ್ಟ್ 1 ಮತ್ತೆ ಪಾರ್ಟ್ 2 ಪುಸ್ತಕಗಳು ಇರ್ತಕ್ಕಂಥ ಇಷ್ಟು ಹೇಳಿಕೆಗಳು ಇದು ಒಂದೇ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನ ಯಾವ್ದಾದ್ರು ಮಿಸ್ ಮಾಡಿದ್ದ ಅಂತಂದ್ರೆ ನೀವು ಅದನ್ನ ನೋಡಿದ್ರಿ ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಕೂಡ ಯಾರ್ಯಾರು ವಿಡಿಯೋ ನೋಡಿರಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾರೆ. ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.